ನಮಸ್ಕಾರ ಎಲ್ಲರಿಗೂ. ಬನ್ನಿ ಇವತ್ತೊಂದು ಸಿಂಪಲ್ಲಾಗಿ ಸೂಪರಾಗಿ ಹೀರೆಕಾಯಿ ತೊವೆ ಮಾಡೋಣ. ನೋಡಿ, ಒಂದು 50 ಗ್ರಾಮಷ್ಟು ತೊಗರಿಬೇಳೆ, ಒಂದು ಸ್ವಲ್ಪ ಮಸೂರ್ ದಾಲ್, ಕೆಂಪು ಕಲರ್ ತೊಗರಿಬೇಳೆ ಸಿಗುತ್ತಲ್ಲ ಅದು, ಒಂದು ಹೀರೆಕಾಯಿ, ಒಂದು ಟೊಮೆಟೊ, ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೋಡಿ, ಈ ಎರಡು ಬೇಳೆಗಳನ್ನ ಚೆನ್ನಾಗಿ ತೊಳ್ಕೊಳ್ಳೋಣ. ಒಂದು ಚೆನ್ನಾಗಿ ನೀರು ಹಾಕಿ ಒಂದು 2-3 ಸಲ ತೊಳೆಯೋಣ. ಒಂದು ಕುಕ್ಕರ್ ಇಟ್ಬಿಟ್ಟು ಆಮೇಲೆ ಇದಕ್ಕೆ ತೊಳೆದಿರೋ ಬೇಳೆ ಹಾಕಿ ಅದು ಬೇಯೋಷ್ಟು ನೀರು ಹಾಕೋಣ. ನೋಡಿ, ಎರಡೂ ಬೇಳೆ ಹಾಕ್ಕೊಂಡಿದ್ದೀನಿ. ಒಂದು 3 ಲೋಟದಷ್ಟು ನೀರು ಹಾಕಿದ್ದೀನಿ. ಒಂದು 2-3 ಹಸಿಮೆಣಸಿನ್ಕಾಯಿ ಹಾಕ್ತೀನಿ. ಒಂಚೂರು ಎಣ್ಣೆ, ಒಂಚೂರು ಅರಶಿನ, ಇಷ್ಟನ್ನು ಹಾಕ್ಬಿಟ್ಟು ಎರಡೂ ಬೇಳೆನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಒಂಚೂರು ಎಣ್ಣೆ ಹಾಕೋದು ತೋರಿಸ್ತಾ ಇದ್ದೀನಿ. ಒಂದು 4-5 ಹಸಿಮೆಣಸಿನ್ಕಾಯಿ. ಈ ತೊವೆ ಒಂಚೂರು ಹಸಿಮೆಣಸಿನ್ಕಾಯಿ ಜಾಸ್ತಿ ಹಿಡಿಯುತ್ತೆ, ಬೇಳೆ ಎಲ್ಲ ಸ್ವೀಟ್ ಆಗಿರುತ್ತಲ್ಲ ಅದರಿಂದ. ನೋಡಿ, ಚೆನ್ನಾಗಿ 2 ವಿಷಲು ಇಲ್ಲ 3 ವಿಷಲ್ ಕೂಗಿಸ್ಕೊಳ್ಳೋಣ. ಈಗ ಆಗಿದೆ ಬೇಳೆ. ನೋಡಿ, ಚೆನ್ನಾಗಿ ಎರಡೂ ಬೆಂದಿದೆ, ಚೆನ್ನಾಗಿ ಹೊಂದ್ಕೊಂಡಿದೆ, ಜಾಸ್ತಿ ನೀರಾಗೇನಿಲ್ಲ. ಇವಾಗ ಒಂದು ಬಾಣಲಿ ಇಡೋಣ. ಇಟ್ಬಿಟ್ಟು ಚೆನ್ನಾಗಿ ಒಗ್ಗರಣೆ ಮಾಡೋಣ. ಸ್ವಲ್ಪ ಸಾಸಿವೆ ಹಾಕೋಣ. ನೋಡಿ, ಸಾಸಿವೆ ಸಿಡಿಲಿ, ಒಂಚೂರು ಜೀರಿಗೆ ಹಾಕೋಣ, 1 ಸ್ಪೂನಷ್ಟು, ಚಿಕ್ಕ ಸ್ಪೂನಷ್ಟು, ಜಾಸ್ತಿ ಇಲ್ಲ. ಹಸಿಮೆಣಸಿನ್ಕಾಯಿ ಹಾಕೋಣ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋಣ. ಒಂದು ಒಣಮೆಣಸಿನ್ಕಾಯಿ ಹಾಕೋಣ. ನೋಡಿ, ಒಂದು 2 ಸುತ್ತು ಕರಿಬೇವಿನ ಸೊಪ್ಪು ಹಾಕಿ ಹುರಿಯೋಣ. ಈಗ ಹೆಚ್ಚಿಟ್ಕೊಂಡಿರೋದು ಒಂದು ಟೊಮೆಟೊ ಸೇರಿಸ್ಕೊತಾ ಇದ್ದೀನಿ. ಟೊಮೆಟೊ ಏನಿಲ್ಲ, ಹುಳಿಗಷ್ಟೇ. ನೋಡಿ, 1-2 ಸುತ್ತು ಹುರಿದ್ಬಿಟ್ಟು ಒಂಚೂರು ಅರಶಿನ ಹಾಕ್ಕೊಳ್ಳೋಣ. ಆಮೇಲೆ ದಪ್ಪಮೆಣಸಿನ್ಕಾಯಿ, ಹೀರೆಕಾಯಿ 2 ಹೆಚ್ಚಿಟ್ಕೊಂಡಿದ್ದೀನಿ, ಇದನ್ನು ಸೇರಿಸ್ಕೊಳ್ಳೋಣ. 1-2 ನಿಮಿಷ ಹುರಿಯೋಣ ಇದನ್ನೆಲ್ಲ ಸೇರಿಸಿ. ನೋಡಿ, ಒಂಚೂರು ಹಿಂಗೆ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ, ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೋಡಿ, ಸ್ವಲ್ಪ ಮೆತ್ತಗಾಗಲಿ ಟೊಮೆಟೊ ಹಣ್ಣು, ಹುರ್ಕೊಳ್ಳೋಣ. ಈಗ 2 ಥರ ತರಕಾರಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಮೊದಲು ಒಂದು ದಪ್ಪಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಸ್ವಲ್ಪ ದೊಡ್ಡದಾಗಿ ಹೆಚ್ಕೊಂಡಿದ್ದೀನಿ. ಈಗ ಹೀರೆಕಾಯಿ ಹೆಚ್ಚಿಟ್ಕೊಂಡಿರೋದು ಹಾಕಿದ್ದೀನಿ. ಎಲ್ಲನೂ 1-2 ಸುತ್ತು ಹುರಿಯೋಣ. ಮತ್ತು ಒಂದು ಲಿಡ್ ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸೋಣ. ಒಂಚೂರು ಉಪ್ಪು ಹಾಕೋಣ. ಹೋಳಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಣ. ಕೊನೆಯಲ್ಲಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಬೇಕಾಗುತ್ತೆ ಬೇಳೆ ಹಾಕಿದ್ಮೇಲೆ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ ಮುಚ್ಚಿ ಒಂದು 5-6 ನಿಮಿಷ ಬೇಯಿಸೋಣ. ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ, ನೋಡೋಣ. ಇಲ್ಲ, ಇನ್ನೂ 1-2 ನಿಮಿಷ ಬೇಯಬೇಕು. ಎಲ್ಲ ಮಿಕ್ಸ್ ಮಾಡಿ ಮತ್ತೆ ಚೆನ್ನಾಗಿ ಬೇಯಿಸೋಣ. ನೋಡಿ, ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಈ ತೊವೆ, ಮಾಡಿ ನೋಡಿ. ನೋಡಿ, ಈಗ ಚೆನ್ನಾಗಿ ಬೆಂದಿದೆ. ಈಗ ಬೆಂದಿರೋದಕ್ಕೆ ಹಬೆ ಕ್ಯಾಮ್ರಾಗೆ ಬಂತು ಅಷ್ಟೇ, ಇನ್ನೇನಿಲ್ಲ. ನೋಡಿ, ಈಗ ಹೋಳುಗಳೆಲ್ಲ ಚೆನ್ನಾಗಿ ಬೆಂದಿದೆ. ಅದಕ್ಕೆ ಇವಾಗ ಬೇಯಿಸ್ಕೊಂಡಿರೋ ಬೇಳೆ ಅಷ್ಟನ್ನು ಹಾಕ್ಬಿಡೋಣ. ನೋಡಿ, ಫಸ್ಟ್ ಕ್ಲಾಸ್ ಆಗಿರೋ ತೊವೆ ಚೆನ್ನಾಗಿ ಕುದಿಸೋಣ. ನೋಡಿ ಫ್ರೆಂಡ್ಸ್, ಏನು ಸಕ್ಕತ್ತಾಗಿ ಕಾಣಿಸ್ತಾ ಇದೆ, ಅಷ್ಟೇ ರುಚಿಯಾಗೂ ಇರುತ್ತೆ. ಅನ್ನ, ತುಪ್ಪ, ತೊವೆ ತುಂಬ ಚೆನ್ನಾಗಿದೆ. ಈಗ ಇನ್ನೊಂದು ಸ್ವಲ್ಪ ಕಲ್ಲು ಉಪ್ಪು ಹಾಕೋಣ, ರುಚಿಗೆ ತಕ್ಕಷ್ಟು ಹಾಕ್ಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋದು ಕೊನೆಯಲ್ಲಿ, ಅಷ್ಟೇ, ಇನ್ನೇನಿಲ್ಲ. ನೋಡಿ, ಬೇಗನೂ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ತರಕಾರಿ ಹುರಿದು ಮಾಡೋದ್ರಿಂದ ಇದ್ರ ರುಚಿನೇ ಸಖತ್ತಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಹಾಗೇ ಹೋಯಿತು, ತೊವೆ ರೆಡಿ ಆಯಿತು. ಬಿಸಿ ಬಿಸಿ ಆಗಿರೋ ತೊವೆ, ಅನ್ನ, ತುಪ್ಪ ಇದ್ದರೆ ಚೆನ್ನಾಗಿ ಊಟ ಮಾಡ್ಬೋದು. ನೋಡಿ ನೋಡಿ ಫ್ರೆಂಡ್ಸ್, ಸಕ್ಕತ್ತಾಗಿ ರೆಡಿ ಆಯಿತು ತೊವೆ. ನೀವು ಟ್ರೈ ಮಾಡಿ, ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ಅನ್ನದ ಮೇಲೆ ತೊವೆ ಹಾಕೋದು ತೋರಿಸ್ತೀನಿ. ಬಿಸಿ ಬಿಸಿ ಅನ್ನ, ಬಿಸಿ ಬಿಸಿ ತೊವೆ, ಒಳ್ಳೆ ತುಪ್ಪ ಇದ್ದರೆ ಸೂಪರ್ ಊಟ. ನೋಡಿ, ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್, ಮಾಡಿ ನೋಡಿ. ನೀರಾಗಿ ಮಾಡಬಾರ್ದು, ಸ್ವಲ್ಪ ಗಟ್ಟಿಗೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ರೆಡಿನೇ ಆಗೋಯ್ತು. ನನ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ತುಂಬ ಬೇಗ ಮಾಡೋವಂಥ ಅಡುಗೆಗಳಿವೆಲ್ಲ. ಸೂಪರಾಗಿರೋ ಅನ್ನ, ತೊವೆ, ತುಪ್ಪ ರೆಡಿ. ನೋಡಿ, ಇದು ಸುಮಾರು ಒಂದು 3-4 ಜನಕ್ಕೆ ಆಗುತ್ತೆ ಇಷ್ಟು ಮಾಡಿದ್ರೆ. ಥ್ಯಾಂಕ್ ಯು ಫ್ರೆಂಡ್ಸ್, ನನ್ನ ಚಾನಲ್ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.